ಒಂದು ಸಾವಿನ ಬಗ್ಗೆ ಮಾತಾಡ್ತಿರುವ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೊಳ್ಕಾಗ್ಲಿವಲ್ಲ ಅನ್ನುವ ಒಂದು ಅಂಶ ಸೇರಿಕೊಳ್ಳುತ್ತೆ. ಆದಾಗ್ಯೂ ಕೂಡ ಜನಮಾನಸದೊಳಗಡೆ ಇರುವ ಅಭಿಪ್ರಾಯವನ್ನು ನಾವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಡೀಪಾರು ಮಾಡಿ ಬಿಸಾಡ್ಬೋದು, ಅವ್ವ ಅಪ್ಪ ಕಡೆ ಅಂತ ಕಳಿಸ್ಬಿಡ್ಬೋದು. ಅವ್ರ ಬಗ್ಗೆ ಇದ್ದಂಥ ಅಭಿಮಾನ ಇದೆಯಲ್ಲ ಅದು ಇರುತ್ತೆ. ಆದರೆ ನಾವು ನಮ್ಮ ಹೋರಾಟಗಾರರು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕಾದಂಥ ಅಂಶ ಸಂವಿಧಾನದ ಆಶಯಗಳಿಗೆ ವ್ಯತಿರಿಕ್ತವಾದ ವರ್ತನೆಗಳನ್ನು ಸಹಿಸೋದಿಲ್ಲ ಅನ್ನೋದು ಗೊತ್ತಿರಬೇಕು. ಮತ್ತು ಭಾಷೆ ಬಳಕೆ ಇದನ್ನು ಭಾರಿ ಮುಖ್ಯವಾಗಿ ನಾವು ಅನುಸರಿಸಬೇಕಾದಂಥ ವಿಧಾನಗಳು. ಅದಕ್ಕೆ ಮೀರಿದ್ದೇನಾದರೂ ಇದ್ದರೆ, ಅದು ಉದ್ದೇಶಪೂರ್ವಕವಾಗಿದ್ದರೆ, ಅಥವಾ AC ಕೋರ್ಟಿನಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಇವರಿಗೆ ತೊಂದರೆ ಕೊಡುವ ಹಿನ್ನೆಲೆಯಲ್ಲಿ ಈ ಥರದ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಮೇಲ್ಮನವಿಗೆ ಸಬ್ಮಿಷನ್ ಮಾಡಿ ತನ್ನ ಅಹವಾಲುಗಳನ್ನು ಹೇಳ್ಕೊಂಡು ಯಾವುದೆಲ್ಲ ತಪ್ಪಾಗಿದೆ ಅನ್ನುವಂಥದ್ದನ್ನು ಮಾಡಿಸಿದರೆ ಮಾತ್ರ ಸರಿ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಕೆಲವು ಕಾರಣದಿಂದ ಹಾಕಿಲ್ಲ. ಅವರು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನ ಹೇಳಿದರು. ದೇವಸ್ಥಾನಕ್ಕೆ JCB ನುಗ್ಗಿಸ್ತೀನಿ ಅಂತನ್ನುವಂಥ ಮಾತಾಗಿರ್ಬೋದು, ಅಥವಾ ನಾವು ಇನ್ನು ಕಾನೂನನ್ನು ಕೈಗೆತ್ಕೊಳ್ತೀವಿ ಅಂತ ಅನ್ನುವಂಥದ್ದಾಗಿರ್ಬೋದು, ಅಥವಾ ಅವರ ಮನೆಯಲ್ಲಿ ಏನಾದರೂ ವಸ್ತುಗಳು ಸಿಕ್ಕಿರೋದಾಗಿರ್ಬೋದು, ಅಥವಾ ಇನ್ನೊಬ್ಬಕ್ಕೆ ಕೊಟ್ಟ ದೂರ ಆಗಿರ್ಬೋದು. ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬಂದುಬಿಡ್ತವೆ. ಅವೆಲ್ಲವನ್ನು ಮೀರಿದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನನಗೆ ವೈಯಕ್ತಿಕವಾಗಿ ಕೇಳೋದಾದರೆ, ತಿಮ್ರೋಡಿ ತುಂಬ ಒಳ್ಳೆಯ ಮನುಷ್ಯ, ಒಳ್ಳೆಯ ರೀತಿಯ ಲೆಕ್ಕಾಚಾರದಲ್ಲಿ ಕೇಳುವಂಥವನು ಆಗಿದ್ದ ಸಂದರ್ಭದಲ್ಲಿ ನಮ್ಮೆಲ್ಲರ ಬೆಂಬಲವೂ ಇರ್ತಿತ್ತು. ಆದರೆ ಭಾಷೆಯ ಬಳಕೆ ಎಚ್ಚರಿಕೆ ಇಲ್ಲದ ಅಂತ ಹೇಳಿದರೆ ನಾವು ಪ್ರೀತಿಸುವಂಥವರು ಕೂಡ ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಯಾಕೆ ಅಂತ ಹೇಳಿದರೆ ನುಗ್ಗಿ ಹೊಡಿತೇವೆ, ಅವನು ಚಂಡಾಳ, ಹೆಂಗೆಂಗೋ ಮಾತಾಡಲಿಕ್ಕೆ ಬರಲ್ಲ ಸರ್. ನ್ಯಾಯಾಲಯ ಇದನ್ನೇ ಗಮನಿಸುತ್ತೆ. ಭಾರಿ ಮುಖ್ಯವಾಗಿ ನಮ್ಮ ನಾಲಿಗೆ ಸಂಸ್ಕೃತಿಯನ್ನು ಗಮನಿಸುತ್ತೆ, ನಮ್ಮ ವಿಚಾರದ ಸಂಸ್ಕೃತಿಯನ್ನು ಗಮನಿಸುತ್ತೆ, ನಮ್ಮ ಪ್ರೆಸೆಂಟೇಷನ್ ಸಂಸ್ಕೃತಿಯನ್ನು ಕೂಡ ಗಮನಿಸುತ್ತೆ. ಯಾರೋ ಸಿಕ್ಕಿದ್ದಾರೆ ಅಂತ ಅಂದ್ಬಿಟ್ಟು ನಾವು ನಮ್ಮ ಜನಬೆಂಬಲವಿದೆ ಅನ್ನೋ ಒಂದೇ ಕಾರಣಕ್ಕೆ ಹೇಗೆಗೋ ಮಾತಾಡಲಿಕ್ಕೆ ಬರೋದಿಲ್ಲ. ಆದಾಗ್ಯೂ ತಿಮ್ರೋಡಿ ತಮ್ಮ ಸಾಕ್ಷರತೆಯ ಕೊರತೆಯಿಂದಲೋ ಏನೋ ಇರಲಿ, ಅದು ಆಗಿರಲಿ, ಒಂದು ಹೆಣ್ಣು ಮಗಳಿಗೆ ಧ್ವನಿ ಎತ್ತಿ ಮಾತನಾಡುವ ವ್ಯಕ್ತಿತ್ವ ಇರುವ ವ್ಯಕ್ತಿ ಹೊರ ಹೋಗೋದ್ರಿಂದ, ಗಡಿಪಾರಾಗೋದ್ರಿಂದ ಅಷ್ಟು ಒಳ್ಳೆಯ ಲಕ್ಷಣ ಏನು ಅನಿಸೋದಿಲ್ಲ. ಆದಾಗ್ಯೂ ತಿದ್ಕೋಬೇಕಾಗಿದೆ, ತಿದ್ಕೊಳ್ಳೋಣ. ಮತ್ತು ಪರಿಶೀಲನೆಗೆ ಅವಕಾಶಗಳಿವೆ, ಆ ಪರಿಶೀಲನೆಯ ಅವಕಾಶಗಳಿಗೆ ನಾವು ಮನವಿ ಸಲ್ಲಿಸೋಣ. ಇದರ ಅರ್ಥ ಅವರ ಅಭಿಮಾನಿಗಳಿಗಾಗಲಿ ಅಥವಾ ನಾವು ಅವರನ್ನು ಅಭಿಮಾನಿಯಿಂದ ಪ್ರೀತಿಸೋದಾಗಲಿ ಅನುಮಾನಿಸ್ತಿದ್ದೀವಿ ಅಂತಲ್ಲ. ಉತ್ತಮ ಗೆಳೆಯ ಉತ್ತಮವಾದದ್ದನ್ನೇ ಬೋಧಿಸಬೇಕು. ಉತ್ತಮ ವ್ಯಕ್ತಿತ್ವ ಇರುವವನು ಉತ್ತಮ ವ್ಯಕ್ತಿತ್ವವನ್ನೇ ಹೇಳಬೇಕು. ಮತ್ತು ಕೆಲವು ಕಾನೂನುಗಳನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾದಾಗ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಈ ಥರದ ಮುಜುಗರಗಳಿಗೆ ಸಿಗಾಕೊಳ್ಳುವಂಥದ್ದು ಇದೊಂದು ತಾತ್ಕಾಲಿಕವಾದ ಸಮನ ಅಷ್ಟೇ. ಏನಂದರೆ ಇದೊಂದು ಮುಜುಗರಕ್ಕೆ ಸಿಗಾಕೊಂಡಿದ್ದೀವಿ ಹೋರಾಟಗಾರರು. ನಾವು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದು, ನಮ್ಮ ಹೋರಾಟಗಾರರನ್ನು ಕೂಡ ಮೃದು ಭಾಷೆಗಳನ್ನ ಬಳಸಿ ಮತ್ತು ಕಠೋರ ನಿಲುವುಗಳು ಇರಲಿ. ಕಠೋರ ನಿಲುವುಗಳು ಅಂತ ಹೇಳಿದರೆ ನಮ್ಮ ತಾತ್ವಿಕ ವಿಚಾರಗಳನ್ನು ನಾವು ಅನನ್ಯತೆಯಿಂದ ಸಮಗ್ರವಾದಂಥ ತನಿಖೆ ಬರಲಿ. ಆಮೇಲೆ ನಂತರ ಇವನೇ ಅಪರಾಧಿ ಅಂತ ಬೆರಳು ಮಾಡಿ ತೋರಿಸುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡೋಣ. ಸುಮ್ಮನೆ ಊಹಾಪೋಹಗಳಿಗಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ದೃಢವಾದಂಥ ನಂಬಿಕೆ, ಕಾನೂನಿನ ನಂಬಿಕೆಯೊಡನೆ ಹೋಗಬೇಕಾಗಿರೋದ್ರಿಂದ ಆ ನಿಟ್ಟಿನ ಕೆಲಸ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದರೆ ಕೋರ್ಟಿಂದ ಬಂದ ಆದೇಶಗಳೇನಿದೆ, ಬಲವಂತವಾಗಿ ಸಿಕ್ಕಿಸಿದವರು ಯಾರು ಅನ್ನುವಂಥದ್ದಷ್ಟೇ ಇಟ್ಟು ಮಾತಾಡಬೇಕು. ಅದು ಮೀರಿದ ಮಾತಾಡಬಾರ್ದು, ಭಾಷೆಯ ಬಳಕೆಯಲ್ಲಿ ಅವಮಾನಿಸಬಾರ್ದು. ಈ ಇತ್ಯಾದಿಗಳನ್ನ ನಾನು ಒಬ್ಬ ಗೆಳೆಯನಾಗಿ ಅವರಿಗೆ ಹೇಳ್ಬೋದೇ ಹೊರತು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ವಿಚಾರ ಸರ್. ಆದಾಗ್ಯೂ ನಾವು ಹೇಳುವಂಥದ್ದು ಇದೊಂದು ಸೋಲಲ್ಲ, ಇದೊಂದು ಪಲಾಯನವಾದವಲ್ಲ. ಮತ್ತು ನಾವು ನಮ್ಮ ವಿಚಾರವನ್ನು ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರವೇ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಹೇಳ್ತಾ ಬರೋಣ. ಸೋಲ್ಬೋದಾ? ಆಮೇಲೇನು ಪ್ರಶ್ನೆ? ಇದು ಸೋಲಲ್ಲ.
ನಾವು ಕೇಳುತ್ತಿರುವ ಒಂದೇ ಪ್ರಶ್ನೆ, ಸೌಜನ್ಯಳನ್ನು ಕೊಂದವರು ಯಾರು, ಸೌಜನ್ಯಳ ಅತ್ಯಾಚಾರ ಮಾಡಿದವರು ಯಾರು, ಸೌಜನ್ಯ ನಮ್ಮ ಮನೆ ಮಗಳು ಅಂತ. ಆ ಹೊಟ್ಟೆ ಉರಿಯಲ್ಲಿ ಏನಾದರೂ 4 ಮಾತು ಎಕ್ಸ್ಟ್ರಾ ಅವರು ಹೇಳಿದರೆ ಅದನ್ನು ಸಹಿಸಿಕೊಳ್ಳುವಂಥ ಗುಣ ಆಡಳಿತ ನಡೆಸುವವರಿಗೂ ಇರಬೇಕು ಅನ್ನುವಂಥದ್ದಷ್ಟೇ ನಮ್ಮ ಆಶಯಗಳಲ್ಲಿ ಒಂದು. ಅದಕ್ಕಿಂತಲೂ ಬಲಿಷ್ಠವಾದ ಕಾರಣಗಳು ಬೇರೆ ಇದ್ದರೆ ನಮಗದು ಅಗೋಚರ. ನಮಸ್ಕಾರ.